ಹಾಯ್ ಫ್ರೆಂಡ್ಸ್, ನಾನು ಸಾಯುಷ್ಯರು ಕನ್ನಡ ವ್ಲಾಗ್ಸ್ ಚಾನಲಿಂದ ಶರಾವತಿ ಮಾಡುವ ನಮಸ್ಕಾರಗಳು. ಮೊದಲನೇ ಸಲ ನನ್ನ ಚಾನಲ್ ನೋಡ್ತಾ ಇರೋರಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಇವತ್ತು ಫಸ್ಟ್ ಟೈಮ್ ನನ್ನ ಚಾನಲ್ನಲ್ಲಿ ನಾನ್ ವೆಜ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಅದರಲ್ಲೂ ನಾಟಿ ಸ್ಟೈಲ್ ದಮ್ ಬಿರಿಯಾನಿನ ತೋರಿಸ್ತಾ ಇದ್ದೀನಿ, ಮಟನ್ ದಮ್ ಬಿರಿಯಾನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿ 1 kg ಮಟನ್ನು, 1 kg ಅಕ್ಕಿ, ಅರಿಶಿನದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅಚ್ಕಾರದ ಪುಡಿ, ಉಪ್ಪಿನ ಪುಡಿ, ಪಲಾವ್ ಎಲೆ, ಕಸ್ತೂರಿ ಮೇಥಿ, ಚಕ್ಕೆ, ಲವಂಗ, ಸೋಂಪು ಕಾಳು, ಅನಾನಸ್ ಹೂವು, ಏಲಕ್ಕಿ, ಮರಾಠಿ ಮೊಗ್ಗು, ಕಲ್ಲುವ್ವು, ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ, ಜಾಪತ್ರೆ, ಮೆಣಸು, ಈರುಳ್ಳಿ, ಎಣ್ಣೆ, ಶುಂಠಿ ಬೆಳ್ಳುಳ್ಳಿ, ಪುದೀನ ಸೊಪ್ಪು 1 ಕಟ್ಟು, ಮೆಂತ್ಯ ಸೊಪ್ಪು 1 ಕಟ್ಟು, ಕೊತ್ತಂಬರಿ ಸೊಪ್ಪು 1 ಕಟ್ಟು, ಮೊಸರು. ಫಸ್ಟು ನಾವು ಮಟನ್ನ ಮ್ಯಾರಿನೇಟ್ ಮಾಡೋಕ್ಕಿಡಬೇಕು. ಅದು ಮ್ಯಾರಿನೇಟ್ ಮಾಡಿ ಇರೋದ್ರಿಂದ ಅದು ತುಂಬ ಸಾಫ್ಟಾಗಿ ಜ್ಯೂಸಿಯಾಗಿರುತ್ತೆ. 1 ಗಂಟೆಗಳ ಕಾಲ ನೆಂದರೆ. ಅದಕ್ಕೆ ನಾವು ಒಂದು ಬೌಲ್ಗೆ ಮಟನ್ನ ತಗೊಂಡು ಅದಕ್ಕೆ ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅಚ್ಕಾರದ ಪುಡಿ, ಉಪ್ಪಿನ ಪುಡಿ, ಅರಿಶಿನದ ಪುಡಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ 1 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಟ್ಬಿಡಬೇಕು, ಮುಚ್ಚಳ ಮುಚ್ಚಿ. ನಂತರ ನಾವು ಅದನ್ನು ಕುಕ್ಕರ್ಗೆ ಹಾಕಿ 3 ರಿಂದ 4 ವಿಷಲ್ನ ಬರೆಸ್ಕೋಬೇಕು. ನಂತರ ಬಾಣಲೆಗೆ ಎಣ್ಣೆ ಹಾಕಿ ಮಸಾಲ ಪದಾರ್ಥನ ಹುರ್ಕೋಬೇಕಾಗುತ್ತೆ. ಅದಕ್ಕೆ ಬಾಣಲೆಯಲ್ಲಿ ಫಸ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ನಾವು ಈರುಳ್ಳಿನ ಹಾಕಿ, ನಂತರ ಅದಕ್ಕೆ ಮೆಣಸು, ಚಕ್ಕೆ, ಲವಂಗ, ಏಲಕ್ಕಿ, ಜಾಪತ್ರೆ ಕೆಲವ್ರಿಗೆ ಮಸಾಲೆ ಒಗ್ಗರಣೆಯಲ್ಲಿ ಇಷ್ಟ ಆಗಲ್ಲ, ಹಾಗಾಗಿ ನಾವು ಹುರ್ಕೊಳ್ಳೋದಕ್ಕೆ ಹಾಕೊತೀವಿ, ರುಬ್ಬೋದಕ್ಕೆ. ಹಸಿರು ಮೆಣಸಿನ್ಕಾಯಿ, ಇಷ್ಟನ್ನು ಹಾಕಿ ನಾವು ಮೊದಲು ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದು ಫುಲ್ ಕಲರ್ ಚೇಂಜ್ ಆಗೋ ಥರ ನಾವು ಹುರ್ಕೋಬೇಕು. ನಂತರ ಇದಕ್ಕೆ ಶುಂಠಿ, 2 ಇಡೀ ಬಿಡಿಸಿರೋ ಅಂತಹ ಬೆಳ್ಳುಳ್ಳಿನ ಯೂಸ್ ಮಾಡಬೇಕು. ನಂತರ ಇದು ಎಲ್ಲ ಫುಲ್ ಕಲರ್ ಚೇಂಜ್ ಆಗೋ ಥರ ಹುರ್ಕೊಂಡು ತಣ್ಣಗಾಗೋದಕ್ಕೆ ಬಿಡಬೇಕು. ನಂತರ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸೊಪ್ಪುಗಳನ್ನ ಹುರ್ಕೋಬೇಕು. ಹಸಿ ವಾಸನೆ ಹೋಗೋ ತನಕ ಸೊಪ್ಪುಗಳನ್ನ ಹುರ್ಕೋಬೇಕು. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಮೆಂತ್ಯ ಸೊಪ್ಪನ್ನ ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು. ಈ ಉರಿಬೇಕಾದ್ರೆ ನಾವು ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಏನಕ್ಕಪ್ಪ ಅಂದರೆ ಅದು ಸೊಪ್ಪುಗಳ ಕಲ್ಲರು ಚೇಂಜ್ ಆಗಬಾರ್ದು. ಅದು ಹೇಗಿದೆ ಹಸಿರು ಕಲರ್, ಅದೇ ಥರ ಕಲರ್ ಉಳ್ಕೊಳ್ಳೋದಕ್ಕೋಸ್ಕರ ನಾವು ಉಪ್ಪನ್ನ ಆ್ಯಡ್ ಮಾಡಬೇಕಾಗುತ್ತೆ. ಫುಲ್ಲು ಎಲ್ಲ ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಹುರ್ಕೊಬೇಕು. ನಂತರ ಈ ಸೊಪ್ಪನ್ನು ಹುರ್ಕೊಂಡಿರೋ ಸೊಪ್ಪನ್ನ ತಣ್ಣಗಾಗೋದಕ್ಕೆ ಬಿಡಬೇಕು.
ನಂತರ ನಾವು ನೀರನ್ನ ಕುದಿಯೋಕೆ ಇಟ್ಕೋಬೇಕು. ನೀರನ್ನ ಎಷ್ಟಪ್ಪ ಅಂದರೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಥರ ನಾವು ಇಟ್ಕೋಬೇಕು. 4 ಗ್ಲಾಸ್ ಅಕ್ಕಿ ತೊಗೊಂಡಿರೋದ್ರಿಂದ ನಾವು 8 ಗ್ಲಾಸ್ ನೀರನ್ನ ಕುದಿಯೋಕೆ ಇಟ್ಕೊಂಡಿದ್ದೀವಿ. ನಂತರ ನಾವು ಬಿರಿಯಾನಿ ಮಾಡೋ ಪಾತ್ರೆಗೆ ಎಣ್ಣೆ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ತುಪ್ಪನ ಆ್ಯಡ್ ಮಾಡಬೇಕು. ಎಣ್ಣೆ ಮತ್ತು ತುಪ್ಪ ಬಿಸಿಯಾದ ನಂತರ ಅದಕ್ಕೆ ಮಸಾಲ ಪದಾರ್ಥಗಳನ್ನ ನಾವು ಆ್ಯಡ್ ಮಾಡಬೇಕು. ಮಸಾಲ ಪದಾರ್ಥ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೆ ಉದ್ದುದ್ದಾಗಿ ಹೆಚ್ಚಿರುವಂಥ ಈರುಳ್ಳಿನ ಆ್ಯಡ್ ಮಾಡ್ಕೋಬೇಕು. ಈರುಳ್ಳಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಬೇಕು ಈರುಳ್ಳಿನ. ನಂತರ ಇದಕ್ಕೆ ರುಬ್ಬಿರೋ ಈರುಳ್ಳಿ ಮಿಶ್ರಣನ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಹುರ್ಕೊಂಡಿದ್ವಲ್ಲ ಅದನ್ನು ರುಬ್ಬಿ ಪೇಸ್ಟ್ ಮಾಡಿ ಈ ಈರುಳ್ಳಿ ಫ್ರೈ ಆಗಿರೋ ಈರುಳ್ಳಿ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು. ಆ ಈರುಳ್ಳಿ ಮಿಶ್ರಣ ಎಲ್ಲ ಎಣ್ಣೆ ಬಿಟ್ಕೊಂಡ ನಂತರ ಅದಕ್ಕೆ ಸ್ವಲ್ಪ ಧನಿಯಾ ಪುಡಿ ಆ್ಯಡ್ ಮಾಡಬೇಕು. ನಂತರ ಇದಕ್ಕೆ ಹುರಿದಿಟ್ಕೊಂಡು ಪೇಸ್ಟ್ ಮಾಡಿರುವಂತಹ ಸೊಪ್ಪಿನ ಪೇಸ್ಟ್ನ ಹಾಕಬೇಕಾಗುತ್ತೆ. ನೋಡಿ, ಕಲರ್ ಗ್ರೀನಿಶ್ ಆಗಿದೆ, ಕಲರ್ ಚೇಂಜ್ ಆಗಿಲ್ಲ. ಅದಕ್ಕೋಸ್ಕರ ನಾವು ಮಧ್ಯ ಸೊಪ್ಪುಗಳನ್ನ ಹುರಿಯುವಾಗ ಉಪ್ಪು ಹಾಕ್ಕೊಳ್ಳೋದು. ನಂತರ ಮಿಕ್ಸಿನಲ್ಲಿ ಸ್ವಲ್ಪ ನೀರನ್ನ ತಗೊಂಡು ಈ ಹುರಿತಾ ಇರೋ ಮಸಾಲೆಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ಮಸಾಲೆ ಎಲ್ಲ ಹಸಿ ವಾಸನೆ ಹೋಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಬೇಯಿಸ್ಕೊಂಡಿರ್ತೀವಲ್ಲ ಮಟನ್ ಮಿಶ್ರಣ ಅದನ್ನು ಆ್ಯಡ್ ಮಾಡ್ಕೋಬೇಕು. ಈ ಮಟನ್ ಮಿಶ್ರಣನ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಸಾಲೆ ಜೊತೆ ಹೊಂದ್ಕೊಳ್ಳೋ ಥರ ನಾವು ತಿರುಗಿಸ್ಕೋಬೇಕು. ಒಂದು 5 ನಿಮಿಷ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಕುದಿಸಿಟ್ಟಿರ್ತೀವಲ್ಲ ಆ ನೀರನ್ನ ನಾವು ಇವಾಗ ಯೂಸ್ ಮಾಡ್ಕೋಬೇಕು. ನಂತರ ನೀರು ಕುದಿಯೋಕ್ಕೆ ಬಿಟ್ಟಿರ್ತೀವಿ. ಆ ಕುದೀತಾ ಇರೋ ನೀರಿಗೆ ನಾವು ಒಂದು ನಿಂಬೆಹಣ್ಣನ್ನು ಹಿಂಡ್ಕೊತೀವಿ. ಯಾಕಪ್ಪ ಅಂದರೆ ಅನ್ನ ಉದುದ್ರಾಗಿ ಬರೋದಕ್ಕೋಸ್ಕರ ನಿಂಬೆಹಣ್ಣ ಆ್ಯಡ್ ಮಾಡ್ಕೊತೀವಿ. ಈಗ ಇದಕ್ಕೆ ತೊಳೆದಿಟ್ಕೊಂಡಿರೋಂತಹ ಅಕ್ಕಿನ ಆ್ಯಡ್ ಮಾಡ್ಕೋತೀವಿ. ಅಕ್ಕಿ ಮಸಾಲ ಜೊತೆ ಮಿಕ್ಸ್ ಆಗೋ ಥರ ಮುಕ್ಕಾಲು ಭಾಗ ಬೇಯೋ ತನಕ ನಾವು ಮೀಡಿಯಮ್ ಉರಿನಲ್ಲಿ ನಾವು ಬೇಯಿಸ್ಕೊಬೇಕಾಗುತ್ತೆ ಬಿರಿಯಾನಿನ. ಈಗ ಮುಕ್ಕಾಲು ಭಾಗ ಬೆಂದ ನಂತರ ಮತ್ತೆ ಸ್ಟವ್ ಮೇಲೆ ತವ ಇಟ್ಟು ಮಂದ ಇರೋಂಥ ತವ ಇಟ್ಟು ಅದ್ರ ಮೇಲೆ ಬಿರಿಯಾನಿ ಪಾತ್ರೆನ ಇಡಬೇಕಾಗುತ್ತೆ. ನಂತರ ಇನ್ನೊಂದು ಸಲ ಬಿರಿಯಾನಿ ನೀಟಾಗಿ ಮಿಕ್ಸ್ ಮಾಡಿ ಅದ್ರ ಮೇಲೆ ನಾವು ಮುಚ್ಚಳ ಮುಚ್ಚಿ ಅದ್ರ ಮೇಲೆ ವೆಯ್ಟ್ ಇಡಬೇಕಾಗುತ್ತೆ. ಅದು ಹಬೆ ಯಾವ ಕಡೆನೂ ಹೋಗದೆ ಇರೋ ಥರ ಮುಚ್ಚಿ
ವೆಯ್ಟ್ ಇಟ್ಟು ನಂತರ 15 ನಿಮಿಷ ಬಿಟ್ಟು ಮುಚ್ಚಳ ತೆಗೆದ್ರೆ ರುಚಿಯಾದಂತಹ ಮತ್ತು ಸ್ವಾದಿಷ್ಟವಾದ ಮಟನ್ ನಾಟಿ ಸ್ಟೈಲ್ ದೊನ್ನೆ ಬಿರಿಯಾನಿ ರೆಡಿ ಇವಾಗ.